ಇತ್ತೀಚೆಗೆ ಪೊಲೀಸರ ಟೈಮೇ ಸರಿಯಿಲ್ಲ ಅನ್ಸುತ್ತೆ. ದಿನೇ ದಿನೇ ಕ್ರೈಮ್ ರೇಟ್ ಕೂಡ ಹೆಚ್ಚಾಗ್ತಿದೆ. ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ. ಪೊಲೀಸರ ಭಯ ಇಲ್ಲದಂತಾಗಿದೆ. ಆನೇಕಲ್ ಉಪವಿಭಾಗದಲ್ಲಿ ರೌಡಿ ಪೆರೇಡ್ ನಡೆದ್ರೂ ಕೂಡ ಆರೋಪಿಗಳು ಬಾಲ ಬಿಚ್ಚುತ್ತಿದ್ದಾರೆ. ಸಣ್ಣಪುಟ್ಟ ವಿಚಾರಕ್ಕೂ ಕೂಡ ಆನೇಕಲ್ನಲ್ಲಿ ನೆತ್ತರು ಹರಿಯುತ್ತಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಗೋಪಾಲ್ ಕೊಲೆ ಹತ್ಯೆ ಮಾಸುವ ಮುನ್ನವೇ ಅದೇ ಮಾದರಿ ಮತ್ತೊಂದು ಕೊಲೆ ನಡೆದಿದೆ. ಅಷ್ಟಕ್ಕೂ ಈ ಕೊಲೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಕಾರಿನ ಡಿಕ್ಕಿಯಲ್ಲಿ ಶವವಾಗಿ ಪತ್ತೆಯಾಗಿರುವ ವ್ಯಕ್ತಿಯ ಹೆಸರು ರಂಜಿತ್ ಅಂತ. ಕೊಲೆ ಮಾಡಿದ ಆರೋಪಿಯ ಹೆಸರು ಶ್ರೀನಿವಾಸ್. ವಿಪರ್ಯಾಸ ಏನಂದ್ರೆ ಇಬ್ಬರೂ ಸಂಬಂಧಿಕರೇ. ಇಂಥದೊಂದು ಘಟನೆಗೆ ಸಾಕ್ಷಿಯಾಗಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬನ್ನೇರ್ಘಟ್ಟ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಿಲ್ವಾರ ಗ್ರಾಮದಲ್ಲಿ. ಹೌದು, ಬೈಯಪ್ಪನಹಳ್ಳಿ ಮೂಲದ ಶ್ರೀನಿವಾಸ್ ಮೃತ ರಂಜಿತಕ್ಕ ಪವಿತ್ರಳನ್ನ ಮದುವೆ ಮಾಡಿಕೊಂಡು ಸಂಸಾರ ಮಾಡುತ್ತಿದ್ದರು. ಬೈಯಪ್ಪನಹಳ್ಳಿ ಮೂಲದ ಶ್ರೀನಿವಾಸ್ ಮೃತ ರಂಜಿತ್ ಅವರ ಅಕ್ಕ ಪವಿತ್ರಾಳನ್ನು ಮದುವೆಯಾಗಿ ಸಂಸಾರ ನಡೆಸುತ್ತಿದ್ದರು. ಅವರಿಗೆ ಮುದ್ದಾದಾದ ಮಕ್ಕಳೂ ಸಹ ಇದ್ದರು. ಶ್ರೀನಿವಾಸ್ ತಮ್ಮ ತಂಗಿ ಕೋಮಲಳನ್ನು ಬೈಯಪ್ಪನಹಳ್ಳಿಯಲ್ಲೇ ಮದುವೆ ಮಾಡಿಕೊಟ್ಟಿದ್ದರು. ಆದರೆ ಕೋಮಲ ಇತ್ತೀಚೆಗೆ ಗಂಡನನ್ನು ಬಿಟ್ಟು ರಂಜಿತ್ ಜೊತೆ ಸುತ್ತಾಡುತ್ತಿದ್ದರು. ಇದನ್ನು ಕಂಡ ಅಣ್ಣ ಶ್ರೀನಿವಾಸ್ ರಂಜಿತ್ಗೆ ಎಚ್ಚರಿಕೆ ನೀಡಿದ್ದರು. ಅಲ್ಲದೆ ಕುಟುಂಬದ ವಿಚಾರವಾಗಿ ಮನೆಗೆ ಕರೆಸಿ ಬುದ್ಧಿವಾದ ಹೇಳಿದ್ದರು. ಆದರೆ ಶ್ರೀನಿವಾಸ್ ತಂಗಿ ಕೋಮಲ ಪ್ರಿಯಕರನ ಜೊತೆ ಪರಾರಿಯಾಗಿದ್ದಳು. ಇದೇ ವಿಚಾರಕ್ಕೆ ಆಗಾಗ ಗಲಾಟೆ ನಡೆಯುತ್ತಿತ್ತು. ಇದರಿಂದ ರೊಚ್ಚಿಗೆದ್ದ ಶ್ರೀನಿವಾಸ್ ರಂಜಿತ್ನನ್ನ ಕರೆತಂದು ರಾಡ್ನಿಂದ ತಲೆಗೆ ಹೊಡೆದು ಕೊಲೆ ಮಾಡಿ ಆನೇಕಲ್ ಬನ್ನೇರುಘಟ್ಟ ಬಿಲ್ವಾರದ ಹಳ್ಳಿಯಲ್ಲಿ ಬಿಸಾಡಲು ಹೋಗಿದನಂತೆ. ಸದ್ಯ ಮೇಲ್ನೋಟಕ್ಕೆ ಕೊಲೆ ಮಾಡಿ ಬನ್ನೇರ್ಘಟ್ಟ ಪೊಲೀಸ್ ಠಾಣೆಗೆ ಶರಣಾಗಲು ಬಂದಿದ್ದ. ಅಲ್ಲದೆ ಕೊಲೆ ಮಾಡುವ ವೇಳೆ ಹೆಂಡತಿಗೂ ಮತ್ತು ತಂಗಿ ಕೋಮಲಗೂ ವಿಡಿಯೋ ಕಾಲ್ ಮಾಡಿ ರಂಜಿತ್ ಕೊಲೆ ಮಾಡಿದ ದಿನಿ ನೋಡ್ಕೋಲಿ ಅಂತ ವಿಡಿಯೋ ಕಾಲ್ ಮಾಡಿದ್ನಂತೆ ಎಂದು ಬಲ್ಲ ಮೂಲಗಳಿಂದ ಲಭ್ಯವಾಗಿದೆ. ಛೆ, ಏನೆಲ್ಲ ಆಗ್ಬಿಟ್ಟಿದೆ. ಒಟ್ನಲ್ಲಿ ಆನೇಕಲ್ ಉಪವಿಭಾಗದಲ್ಲಿ ಇತ್ತೀಚೆಗೆ ಪುಡಿ ರೌಡಿಗಳ ಪುಂಡಾಟ ಹೆಚ್ಚಾಗುತ್ತಿದೆ. ಪೊಲೀಸರ ಭಯ ಇಲ್ಲದಂತಾಗಿದೆ. ಪೊಲೀಸರು ಎಷ್ಟೇ ಕ್ರಮವನ್ನು ಕೈಗೊಂಡರೂ ಕ್ರೈಮ್ ರೇಟನ್ನು ತಡೆಯಲು ಪೊಲೀಸರು ವಿಫಲರಾಗಿರೋದು ಮಾತ್ರ ವಿಪರ್ಯಾಸ.